ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಟು ಸ್ಮಾರ್ಟ್ ಸ್ಟಡಿ ವಿತ್ ಭಾಗ್ಯ ಯೂಟ್ಯೂಬ್ ಚಾನಲ್. ಸ್ಮಾರ್ಟ್ ಸ್ಟಡಿ ವಿತ್ ಶಾರ್ಟ್ ನೋಟ್ಸ್. ಈ ವಿಡಿಯೋದಲ್ಲಿ ನಾನು ಶಾರ್ಟ್ ಸಮ್ರಿನ ರೆಡಿ ಮಾಡಿದ್ದೀನಿ. ಅದು ಶಾರ್ಟ್ ಸೆಂಟೆನ್ಸ್ ಆ್ಯಂಡ್ ಸಿಂಪಲ್ ಇಂಗ್ಲೀಷ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು. ಈ ವಿಡಿಯೋನ ಕೊನೆ ತನಕ ನೋಡಿ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ನಲ್ಲಿ ಬಂದು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಸ್ಟಾರ್ಟ್ ಮಾಡೋಣ. BA ಸೆಕೆಂಡ್ ಸೆಮಿಸ್ಟರ್ ಆಪ್ಷನಲ್ ಇಂಗ್ಲೀಷ್ನಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ 17th ಆ್ಯಂಡ್ 18th ಸೆಂಚುರಿ ಚಾಪ್ಟರ್ ಇದೆ. ಇದರಲ್ಲಿ ಯೂನಿಟ್ 1 ಬಂದುಬಿಟ್ಟು ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ರೆಸ್ಟೋರೇಷನ್ ಏಜ್ ಆ್ಯಂಡ್ ಅಗಸ್ಟನ್ ಏಜ್ ಅಂತ ಇದೆ. ಈ ವಿಡಿಯೋದಲ್ಲಿ ನಾನು ರೆಸ್ಟೋರೇಷನ್ ಏಜ್ದು ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಗಸ್ಟನ್ ಏಜ್ ವಿಡಿಯೋ ಮಾಡ್ತೀನಿ. ಈಗ ಇಂಟ್ರೊಡಕ್ಷನ್ನು ರೆಸ್ಟೋರೇಷನ್ ಏಜ್ದು. ಇಲ್ಲಿ ನಾನು ಇಂಟ್ರೊಡಕ್ಷನ್ನ ಪಾಯಿಂಟ್ ಟು ಬಿ ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ 10 ಪಾಯಿಂಟ್ಸನ್ನು. ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಈ ರೀತಿ ಪಾಯಿಂಟ್ಸ್ ಮಾಡಿಕೊಟ್ಟಿದ್ದೀನಿ. ಆದರೆ ನೀವು ಎಕ್ಸಾಮ್ನಲ್ಲಿ ಇದನ್ನು ಪ್ಯಾರಾಗ್ರಾಫಾಗಿ ಮಾಡಿ ಬರಿಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಇನ್ನೊಮ್ಮೆ ಹೇಳಿದೆ. ಈಗ ಇಂಟ್ರೊಡಕ್ಷನ್. ರೆಸ್ಟೋರೇಷನ್ ಏಜ್ ಸ್ಟಾರ್ಟೆಡ್ ಇನ್ 1660. ಚಾರ್ಲ್ಸ್ ಸೆಕೆಂಡ್ restored monarchy. Before rule of Oliver Cromwell, Puritans followed strict discipline. Theatres and entertainment banned. People become unhappy. Charles II brought freedom and enjoyment. Time of cultural development. Monarchy not absolute. Parliament become powerful. ಈಗ ರೆಸ್ಟೋರೇಷನ್ ಏಜ್ದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಮೊನಾರ್ಚಿ ರಿಸ್ಟೋರ್ಡ್ ಅಂಡರ್ ಚಾರ್ಲ್ಸ್ ಸೆಕೆಂಡ್. King's power not absolute. Parliament strong. Conflicts between king and parliament. Whigs support parliament and limited king. Tories support king and tradition. ಈಗ ಸೋಷಿಯಲ್ ಬ್ಯಾಕ್ಗ್ರೌಂಡ್. ಆಫ್ಟರ್ ಪ್ಯೂರಿಟಿಯನ್ ರೂಲ್ ಪೀಪಲ್ ವಾಂಟೆಡ್ ಫ್ರೀಡಮ್ ಆ್ಯಂಡ್ ಎಂಜಾಯ್ಮೆಂಟ್. ಎಂಟರ್ಟೈನ್ಮೆಂಟ್ ಲೈಕ್ ಥಿಯೇಟರ್ಸ್, ಮ್ಯೂಸಿಕ್, ಡ್ಯಾನ್ಸ್ become popular. Charles II court known for luxury and fashion. Society divided into upper, middle, lower classes. Women acted on stage for the first time. Cities like London become important. Coffee houses popular. Period criticized for moral decline and too much pleasure. ಈಗ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಚಾರ್ಲ್ಸ್ ಸೆಕೆಂಡ್ reopened theatres. Drama become popular. Comedy of manners developed. Focus on love, society, wit. Women actress allowed on stage for the first time. Literature become simple, realistic and satirical. Royal Society promoted science and experiments. ಈಗ ಕನ್ಕ್ಲೂಷನ್. Monarchy restored under Charles II. End of Puritan strict rule. Growth of theatre and literature. Social and cultural development. Balance between king and parliament. ಈಗ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾದಂಥ ಒಂದು ಸಮ್ ಟಿಪ್ಸನ್ನು ಕೊಡ್ತೀನಿ. ಈ ರೆಸ್ಟೋರೇಷನ್ ಪೀರಿಯಡನ್ನು ನಿಮಗೆ ಎಕ್ಸಾಮ್ನಲ್ಲಿ 10 ಮಾರ್ಕ್ಸ್ಗೆ ಕೇಳ್ತಾರೆ. 10 ಮಾರ್ಕ್ಸ್ಗೆ 3.5 ಪೇಜ್ ಆದರೂ ಮಿನಿಮಮ್ ಬರಿಬೇಕು. ಆದರೆ ನಾನು ಕಲಿಸುವಂಥ ನೋಟ್ಸು 1.5 ಪೇಜ್ ಆಗ್ತಿರ್ಬೋದು ಅಷ್ಟೇ. ಇಲ್ಲಿ ನೀವು ಒಂದು ಸಣ್ಣ ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಅದೇನೆಂದರೆ, ಈಗ ಇಂಟ್ರೊಡಕ್ಷನ್ನಲ್ಲಿ ನಾನು 10 ಪಾಯಿಂಟ್ಸನ್ನು ಹೇಳಿದ್ದೀನಲ್ವ ನಿಮಗೆ, ಆ 10 ಪಾಯಿಂಟ್ಸನ್ನು ಮೇಲ್ಗಡೆ ಬರೆದು ಕೆಳಗಡೆ ನಿಮ್ಮದೇ ಆದಂಥ ಓನ್ 4 to 5 ಸೆಂಟೆನ್ಸನ್ನು ಸೇರಿಸ್ತಾ ಹೋಗಿ. ಇನ್ನು ಬಿಟ್ಟರೆ ಹೀಗೆ ಮುಂದೆ ಮಾಡ್ತಾ ಹೋಗಿ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಗೆ 5 ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ನಿಮ್ಮದೇ ಆದಂಥ ಓನ್ ಪಾಯಿಂಟ್ಸನ್ನು 5 ಸೇರಿಸಿ. ಅಂದರೆ ವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ, ಮೇಲ್ಗಡೆದು ಒಂದು 2-3 ಲೈನ್ ನೋಡಿ ಇವ್ಯಾಲ್ಯೂಯೇಷನ್ ಮಾಡಿಬಿಡ್ತಾರೆ. ಕೆಳಗಡೆದು ಅಷ್ಟು ನೋಡಲ್ಲ ಅನ್ಕೋತೀನಿ. ಸೊ ಇದೊಂದು ಟ್ರಿಕ್ಸನ್ನು ಏನಾದರೂ ನೀವು ಯೂಸ್ ಮಾಡಿದ್ರೆ ನಿಮ್ಮದು ಪೇಜ್ 3.5 ಪೇಜ್ ಆರಾಮ್ ಆಗುತ್ತೆ. ಆವಾಗ ನಿಮಗೆ 10 ಮಾರ್ಕ್ಸ್ಗೆ 10 ಔಟ್ ಆಫ್ 10 ಎಕ್ಸಾಮ್ನಲ್ಲಿ ನೀವು ಈ ಕ್ವಶನ್ಗೆ ತೊಗೋಬಹುದು. ಈ ಟ್ರಿಕ್ಸನ್ನು ಯೂಸ್ ಮಾಡಿ. ಇದೇ ರೀತಿಯಾದಂಥ ಹೆಚ್ಚಿನ ಟ್ರಿಕ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹರೇ ಕೃಷ್ಣ.